ಎಸ್ ಬಿ ಐ ಕ್ಲರ್ಕ್ ಪ್ರಿಲಿಮ್ಸ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ. ಇನ್ನೊಂದು ಯಾರೂ ಕೂಡ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡಿರೋಲ್ಲ. ಸೊ ಎಲ್ಲರೂ ಕೂಡ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ ಜನವರಿ 2024 5ನೇ ತಾರೀಕು, 6ನೇ ತಾರೀಕು ಮತ್ತು 11ನೇ ತಾರೀಕು, 12ನೇ ತಾರೀಕಲ್ಲಿ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಇನ್ನೂವರೆಗೂ ಯಾರು ಕೂಡ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ, ಸೊ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದೇ ಟೈಮಿಂಗ್ ಅದು ಯಾವ ಶೆಡ್ಯೂಲ್ ಕೊಟ್ಟಿರ್ತಾರಲ್ಲ ನಿಮಗೆ ಅದೇ ಟೈಮಿಂಗಲ್ಲಿ ಡೈಲಿನೂ ಕೂಡ ಮಾಕ್ ಟೆಸ್ಟ್ನ ಕೊಡ್ತಾಯಿರಿ. ಆಮೇಲೆ ಮಾರ್ಕ್ಸ್ ಬಗ್ಗೆ ವಿತ್ ಅಕ್ಯುರೇಸಿನ ನೋಡ್ಕೊಳ್ಳಿ. ಸೊ ಎಷ್ಟು ಅಟೆಂಪ್ಟ್ ಮಾಡ್ತೀರಾ ಅನ್ನೋದಕ್ಕಿಂತಲೂ ಅಟೆಂಪ್ಟ್ ಮಾಡಿದಾಗ ಆಲ್ಮೋಸ್ಟ್ ಆನ್ಸರ್ ಕರೆಕ್ಟ್ ಇರೋ ಹಾಗೆ ಅಕ್ಯುರೇಸಿನ ಮೇಂಟೈನ್ ಮಾಡಿ. ಆಮೇಲೆ ಮಾಕ್ ಟೆಸ್ಟ್ ಆಲ್ಮೋಸ್ಟ್ ಯಾವಾಗಲೂ ಡಿಫಿಕಲ್ಟ್ ಲೆವೆಲ್ನಲ್ಲಿನೇ ಇರುತ್ತೆ. ಸೊ ಏನಾದರೂ ನಿಮ್ಗೆ ಮಾಕ್ ಟೆಸ್ಟಲ್ಲಿ ಮಾರ್ಕ್ಸ್ ಏನಾದರೂ ಕಡಿಮೆ ಬಂದರೆ ಪ್ಯಾನಿಕ್ ಆಗೋದಕ್ಕೆ ಹೋಗಬೇಡಿ. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡ್ತೀರಿ. ಡೈಲಿ 2 ಮಾಕ್ ಟೆಸ್ಟ್ನ ಕೊಟ್ಬಿಟ್ಟು ಸೊ ಅದನ್ನ ಅನಲೈಸಿಸ್ ಮಾಡ್ಕೊಳ್ತಾ ಇರಿ. ಸೊ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಪ್ಯಾನಿಕ್ ಆಗೋದಕ್ಕೆ ಹೋಗಬೇಡಿ. ಅಕ್ಯುರೇಸಿನ ಮೇಂಟೈನ್ ಮಾಡಿ. ಸೊ ಆನ್ಸರ್ ಎಷ್ಟು ಕರೆಕ್ಟಾಗಿರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಎಸ್ ಬಿ ಐ ಕ್ಲರ್ಕ್ ಎಕ್ಸಾಮ್ಸಲ್ಲಿ 0.25 ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಸೊ ಆದಷ್ಟು ಅಕ್ಯುರೇಸಿ ಇಂದ ಮಾಡೋದಕ್ಕೆ ಟ್ರೈ ಮಾಡಿ. ಗೆಸ್ ವರ್ಕ್ ಮಾಡೋದಕ್ಕೆ ಹೋಗಬೇಡಿ. ಸೊ 5ನೇ ತಾರೀಕು, 6ನೇ ತಾರೀಕು, 11 ಮತ್ತು 12ನೇ ತಾರೀಕಲ್ಲಿ ಫಿಲಿಮ್ಸ್ ಎಕ್ಸಾಮ್ಸ್ ಇದೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀನಿ. ಆಮೇಲೆ ನೀವು ಈ ವರ್ಷ ಮತ್ತು ಬೇರೆ ಬೇರೆ ಎಕ್ಸಾಮ್ಸ್ ಜನವರಿ 2nd ವೀಕಲ್ಲಿ IBPS ಕ್ಯಾಲೆಂಡರ್ ಕೂಡ ರಿಲೀಸ್ ಮಾಡ್ತಾರೆ. ಅದರಲ್ಲಿ IBPS ಕ್ಲರ್ಕ್, IBPS PO, RRB ಕ್ಲರ್ಕ್, RRB PO ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಮತ್ತು LIC ಅಸಿಸ್ಟೆಂಟ್ ನೋಟಿಫಿಕೇಷನ್ ಕೂಡ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಅದನ್ನು ಕೂಡ ರಿಲೀಸ್ ಮಾಡ್ತಾರೆ. ಮತ್ತು RBI ಅಸಿಸ್ಟೆಂಟ್ ಎಕ್ಸಾಮ್, ಹೀಗೆ ಪ್ರತಿ ವರ್ಷವೂ ಬ್ಯಾಂಕಿಂಗ್ ಎಕ್ಸಾಮ್ಸ್ ಮತ್ತು ಇನ್ಶೂರೆನ್ಸ್ ಎಕ್ಸಾಮ್ಸ್ ಇದನ್ನು ಕಂಡಕ್ಟ್ ಮಾಡ್ತಾನೆ ಇರ್ತಾರೆ. ಸೊ ಸಿಲೆಬಸ್ ಆಲ್ಮೋಸ್ಟ್ ಎಲ್ಲನೂ ಸೇಮ್ ಆಗಿರೋದ್ರಿಂದ ಸೊ ಇನ್ನೂವರೆಗೂ ಯಾರು ಕೂಡ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ. ಸೊ ಎಲ್ಲರೂ ಕೂಡ ತಯಾರಿ ಮಾಡ್ಬೋದು ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಬ್ಯಾಂಕಿಂಗ್ ಇವಾಗ ಯಾರು ವರ್ಕ್ ಮಾಡ್ತಿದ್ದಾರಲ್ಲ ಅವ್ರಿಗಾಗಿ, ಆಮೇಲೆ ಮತ್ತು ಇವಾಗ ನೆಕ್ಸ್ಟ್ ಯಾರು ಬ್ಯಾಂಕ್ ಜಾಬ್ ಸಿಗುತ್ತಲ್ಲ ಸೊ ಅವ್ರು ಎಲ್ಲರೂ ಕೂಡ 17% ಸ್ಯಾಲ್ರಿನ ಹೈಕ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಸೊ ಇನ್ನೊಂದು ಕನ್ಫರ್ಮೇಷನ್ ಇಲ್ಲ. ಸೊ 17% ಸ್ಯಾಲ್ರಿ ಹೈಕ್ ಮಾಡೋರಿದ್ದಾರೆ. ಆಮೇಲೆ ಇನ್ನೊಂದು ಬ್ಯಾಂಕಿಂಗ್ ವರ್ಕಿಂಗ್ ಡೇಸ್ ಏನಿದೆಯಲ್ಲ ಸೊ 5 ಡೇಸ್ ವರ್ಕಿಂಗ್ ಡೇಸ್ ಕೂಡ ಮಾಡೋರಿದ್ದಾರೆ. ಸೊ ಅದ್ರ ಬಗ್ಗೆಯೂ ಕೂಡ ಅಪ್ಡೇಟ್ ಬರ್ತಾ ಇದೆ. ಸೊ ಇನ್ನೂವರೆಗೂ ಕನ್ಫರ್ಮೇಷನ್ ಆಗಿಲ್ಲ. ಸೊ ಅದಾದ ತಕ್ಷಣ ಇದರಲ್ಲಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಯಾರ್ಯಾರು ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಿದ್ರಲ್ಲ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇದರಲ್ಲಿ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿರ್ಬೋದು, ರಿಸಲ್ಟ್ ಬಗ್ಗೆಯೂ ರಿಸಲ್ಟ್ ಲಿಂಕ್ ಇದನ್ನು ಬಿಟ್ಟಾಗೂ ಕೂಡ ಇದರಲ್ಲೆಲ್ಲನೂ ಕೂಡ ನಾನು ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಿರೋರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಇದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಅಪ್ಡೇಟ್ಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ಚಾನಲ್ನಲ್ಲಿ ಏನೇ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ವೀಡಿಯೋಸ್ನ ಕೂಡ ನಾನು ಅಪ್ಲೋಡ್ ಮಾಡಿದರೆ ಸೊ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇದೇ ಥರ ಇದು ಎಸ್ ಬಿ ಐ ಕ್ಲರ್ಕ್ ಎಕ್ಸಾಮ್ಸ್ ಆದಮೇಲೆ ಮತ್ತು ಬೇರೆ ಬೇರೆ ಎಕ್ಸಾಮ್ಸ್ ಇವಾಗ ಬರ್ತಾನೆ ಇರುತ್ತೆ. ಮತ್ತು ಯಾರ್ಯಾರು ಎಸ್ ಬಿ ಐ ಕ್ಲರ್ಕ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿದ್ರಲ್ಲ ಸೊ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀನಿ. ಸೊ ಲಾಸ್ಟ್ 10 ಡೇಸ್ ಇದ್ದಾಗ ಪ್ರೆಷರಲ್ಲಿ ಪ್ಯಾನಿಕ್ ಆಗೋದಕ್ಕೆ ಹೋಗ್ಬೇಡಿ. ಎಷ್ಟು ಜನ ಹಾಗೆ ಮಾಡ್ತಾರೆ. ಸೊ ಪ್ರಾಕ್ಟೀಸಲ್ಲಿ ಆಗಿರುತ್ತೆ. ಸೊ ನೀವು ಭಯದಲ್ಲಿನೇ ಎಷ್ಟೋ ಜನರಿಗೆ ಲಾಸ್ಟ್ ಮೂಮೆಂಟಲ್ಲಿ ಒಂದು 10 ಡೇಸ್ ಇರುವಾಗ ಮಾಕ್ ಟೆಸ್ಟ್ನಲ್ಲೂ ಕೂಡ ಮಾರ್ಕ್ಸ್ ಕಡಿಮೆ ಬರ್ತಾ ಇರುತ್ತೆ. ಮಾಕ್ ಟೆಸ್ಟ್ ಆ್ಯಕ್ಚುಲ್ ಎಕ್ಸಾಮ್ಸ್ಗಿಂತಲೂ ಹೈ ಲೆವೆಲಲ್ಲಿನೇ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮಾಕ್ ಟೆಸ್ಟಲ್ಲಿ ಎಷ್ಟೇ ಸ್ಕೋರ್ ಬರ್ತಾ ಇದೆಯಲ್ಲ ಸೊ ನೀವು ಆ್ಯಕ್ಚುಲ್ ಎಕ್ಸಾಮ್ನ ರಿಯಲ್ ಎಕ್ಸಾಮಲ್ಲಿ ಹೋಗ್ಬಿಟ್ಟು ಅಟೆಂಪ್ಟ್ ಮಾಡಿ ಬಂದಾಗ ಅದಕ್ಕಿಂತ ಜಾಸ್ತಿ ಮಾರ್ಕ್ಸೇ ಬರುತ್ತೆ. ಯಾಕಂದರೆ ಆ್ಯಕ್ಚುಲ್ ಎಕ್ಸಾಮ್ಸ್ ಮಾಕ್ ಟೆಸ್ಟ್ಗೆ ಕಂಪೇರ್ ಮಾಡಿದರೆ ಈಸಿ ಲೆವೆಲಲ್ಲಿನೇ ಇರುತ್ತೆ. ಸೊ ಆದಷ್ಟು ಅಕ್ಯುರೇಸಿನ ಮೇಂಟೈನ್ ಮಾಡ್ಕೊಳ್ತಾರೆ. ಆಮೇಲೆ ಡೈಲಿ 2 ಮಾಕ್ ಟೆಸ್ಟ್ನ ಕೊಟ್ಬಿಟ್ಟು ಅನಲೈಸಿಸ್ ಮಾಡ್ತಾರೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.